GD ಅಗರ್ವಾಲ್ ಅವ್ರ ಹೆಸರು ಕೇಳಿದ್ದೀರಾ ನೀವುಗಳೆಲ್ಲ ಯಾವಾಗ್ಲಾದ್ರೂ? 111 ದಿನ ಉಪವಾಸ ಸತ್ಯಾಗ್ರಹನ ಮಾಡಿ ಅವ್ರ ಜೀವನ ಕೊಟ್ಟಿದ್ರು ಇದೇ ಗಂಗಾ ನದಿಗೋಸ್ಕರ. ನಮ್ಮ ಇಂಡಿಯಾ ಜನಗಳು ಸಪೋರ್ಟ್ ಮಾಡ್ಲಿಲ್ಲ, ಗೌರ್ಮೆಂಟ್ ಸಪೋರ್ಟ್ ಮಾಡ್ಲಿಲ್ಲ, ಮೀಡಿಯಾದವರು ಸಪೋರ್ಟ್ ಮಾಡ್ಲಿಲ್ಲ ಅವರಿಗೆ. अब मैं पहले नवरात्र से मतलब 10 अक्टूबर से जल भी छोड़ दूंगा पूरी तरह से. IIT BH ಜೊತೆ ಕನೆಕ್ಷನ್ ಇತ್ತು ಅವ್ರದ್ದು, ಮತ್ತೆ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡಿನ ಸದಸ್ಯರಾಗಿದ್ರು ಅವರು. 111 ದಿನ ಉಪವಾಸ ಸತ್ಯಾಗ್ರಹದಲ್ಲಿ ಅವ್ರು ಹೇಳಿದ್ರು, ನಾನೊಬ್ಬ ಇಂಜಿನಿಯರ್ ಸೈಂಟಿಸ್ಟ್, ನಾನು ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಕೆಲಸ ಮಾಡಿದ್ದೀನಿ, ನೀವು ನಿಮ್ ಗಂಗಾ ನದಿನ ಸಾಯಿಸ್ತಿದ್ದೀರಾ, ನನ್ನ ಮಾತನ್ನ ಕೇಳಿ ಅಂತ ಹೇಳಿದ್ರು. 111 ದಿನ ಏನು ಕುಡಿದಲೆ ಏನು ತಿಂದಲೆ ಇದ್ದವ್ರನ್ನ ಗೌರ್ಮೆಂಟ್ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಏನಾಯ್ತು ಅಂತ ಹೇಳಿ ಕ್ವಶನ್ ಮಾಡಕ್ ಬರ್ಲಿಲ್ಲ. ಇದೇ 2018 ಅಕ್ಟೋಬರ್ 11 ತೀರ್ಕೊಂಡಿದ್ದವರು. ಇದು ನಮ್ಮಂತ ಗ್ರೇಟ್ ಇಂಡಿಯನ್ಸ್ ಕೊಡ್ತಿರೋ ಬೆಲೆ ಒಬ್ಬ ಜ್ಞಾನಿಗೆ. ಇದೇ ತರ ಎಲ್ಲಾದ್ರೂ ಬೇರೆ ಕಂಟ್ರಿಯಲ್ಲಿ ಆಗಿದ್ರೆ ಒಬ್ಬ ಸೈಂಟಿಸ್ಟ್ ಉಪವಾಸ ಸತ್ಯಾಗ್ರಹನ ಮಾಡಿ ಅವ್ನ ಜೀವನ ಕೊಡ್ತಾ ಇದ್ದಾನಂತ ಹೇಳಿದಿದ್ರೆ ದೊಡ್ಡದಾಗಿ ಪ್ರೊಟೆಸ್ಟ್ ಆಗಿ ಗೌರ್ಮೆಂಟ್ ಉಳ್ದೋಗಿರೋದು. ಸ್ಟಿಲ್ ನಮ್ಗಳಿಗೆ ಟೈಮ್ ಇದೆ ಸೋನಂ ವಾಂಗ್ಚು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ. ಈ ವ್ಯಕ್ತಿ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡೋ ತನಕ ನಾನು ಉಪವಾಸ ಸತ್ಯಾಗ್ರಹ ನಿಲ್ಸಲ್ಲ ಅಂತ ಹೇಳಿ ಪಟ್ಟಿಡ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವುಗಳೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿನ ಏನ್ ಟೆರರಿಸ್ಟ್ ಅದು ಇದು ಅಂತ ಎಲ್ಲ ಅಲಿಗೇಷನ್ಸ್ ಗಳನ್ನ ಮಾಡ್ತಿದ್ದೀರಾ, ಬಿಟ್ಟಾಕ್ಬಿಡಿ ಕಾಕ್ರೋಚ್ ಜನತಾ ಪಾರ್ಟಿನ. ಆದ್ರೆ ಈ ವ್ಯಕ್ತಿಗೋಸ್ಕರ, ಈ ವ್ಯಕ್ತಿ ಮೇಲೆ 3 Idiots ಅನ್ನೋ ಮೂವಿ ಮಾಡಿದ್ದಾರೆ, ಒಬ್ಬ ಸೈಂಟಿಸ್ಟ್ ಇವರು. ದಯವಿಟ್ಟು ಈ ವ್ಯಕ್ತಿಗೋಸ್ಕರ ನಿಮ್ಗಳ ಸಪೋರ್ಟ್ ಬೇಕಾಗಿದೆ ಅಷ್ಟೇ. ಇದೇ ಜುಲೈ 20 ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಿರೋ ಪ್ರೊಟೆಸ್ಟ್ ಗೆ ನಿಮ್ಗಳ ಸಪೋರ್ಟ್ ಬೇಕಾಗಿದೆ. ಯಾರೆಲ್ಲ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಗೆ ಬರ್ಲಿಲ್ಲ ದಯವಿಟ್ಟು ನೀವುಗಳೆಲ್ಲ ಸಾಧ್ಯ ಆದ್ರೆ ಅಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ನಿಮ್ ವಾಯ್ಸ್ ನ ರೇಸ್ ಮಾಡಿ ಈ ವ್ಯಕ್ತಿಗೋಸ್ಕರ. ನನಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವ್ರನ್ನ ಡೈರೆಕ್ಟ್ ಆಗಿ ಯಾವತ್ತೂ ನೋಡಕ್ ಸಾಧ್ಯ ಆಗಿಲ್ಲ. ಆದ್ರೆ ಬೆಂಗಳೂರಲ್ಲಿ ನಡೀತಿದ್ದ ಪ್ರೊಟೆಸ್ಟ್ ಅಲ್ಲಿ ಯಾವಾಗ ಸೋನಂ ವಾಂಗ್ಚುಕ್ ಸರ್ ನ ನೋಡಿದೆ ಅವಾಗ ಅವ್ರನ್ನ ನೋಡಿದಷ್ಟೇ ಖುಷಿ ಆಗೋಯ್ತು. ಈ ವ್ಯಕ್ತಿ ಅವರಿಗೋಸ್ಕರ ಏನ್ ಈ ಪ್ರೊಟೆಸ್ಟ್ ನ ಮಾಡ್ತಿರೋದಲ್ಲ, ನಿಮ್ಮ ಮಕ್ಕಳ ಫ್ಯೂಚರ್ ಎಜುಕೇಶನ್ ಗೋಸ್ಕರ ಈ ಒಂದು ಪ್ರೊಟೆಸ್ಟ್ ನ ಮಾಡ್ತಾ ಇರೋದು. ದಯವಿಟ್ಟು ಇವಾಗ್ಲಾದ್ರೂ ನಮ್ಮ ಸತ್ಪ್ರಜೆಗಳು ನಿಮ್ಮ ವಾಯ್ಸ್ ನ ರೇಸ್ ಮಾಡ್ಬೇಕು, ಇಲ್ಲಾಂದ್ರೆ ನಿಜವಾಗ್ಲೂ ಇವ್ರನ್ನ ನಾವು ಕಳ್ಕೊಳ್ತೀವಿ.